ನಮಸ್ಕಾರ, ಎಲ್ಲರೂ ಹೇಗಿದ್ದ? ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್, ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತುಂಬಾನೇ ಸೆನ್ಸಿಟಿವ್ ಆಗಿರುವಂಥದ್ದು, ಮೋಸ್ಟ್ ರಿಕ್ವೆಸ್ಟೆಡ್ ಆಗಿರುವಂಥದ್ದು, ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದ್ದೀರಾ, ಯಾರು ಹೊಸ ಮದರ್ಹುಡ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಡೆಡಿಕೇಟ್ ಆಗಿರುವಂತಹ ಈ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾನು ಹೇಳುವಂಥದ್ದು, ನಿಮಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಏನಕ್ಕೆ ಕಡಿಮೆ ಆಗುತ್ತೆ, ಏನ್ ತಪ್ಪುಗಳನ್ನ ಮಾಡ್ತಾ ಇದ್ರ, ಹೇಗೆ ಸುಧಾರಿಸ್ಕೋಬೇಕು, ಯಾವ ಆಹಾರಗಳನ್ನ ಸೇವಿಸೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಸೊ ನೀವೇನಾದ್ರೂ ಚಾನಲ್ ಮೇಲೆ ಹೊಸಬ್ರಿದ್ದೀರಾ ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಬೆಲ್ ಐಕನ್ ಅನ್ನ ಒತ್ತಬೇಕು, ನಂತರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇರೋ ತರ ನೋಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಸೊಲ್ಯೂಷನ್ ಮತ್ತೆ ಕಾರಣ ಅಂತ ಬಂದಾಗ ನಾನು ಯಾವಾಗಲೂ ವರ್ಷ ನೋಡ್ತೀನಿ. ಯಾವ ಕಾರಣಗಳಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಹಾಳಾಗ್ತಾ ಇರುತ್ತೆ, ಆ ಕಾರಣಗಳನ್ನ ಸರಿಪಡಿಸ್ಕೊಂಡ್ರೆ ಸಾಕು ಆ ಸಮಸ್ಯೆ ಸರಿಯಾಗುವಂತ ಸಾಧ್ಯತೆ ಇರುತ್ತೆ. ಸೊ ಬನ್ನಿ ನೋಡೋಣ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕಡಿಮೆ ಆಗೋದಕ್ಕೆ ಏನು ಕಾರಣಗಳು ಆಗಿರುತ್ತೆ ಅಂತ. ಮೊದಲೇ ಕಾರಣ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಮಾಡುವಂಥದ್ದು. ಬಟ್ ಯೂಶುವಲಿ ನಮ್ಮ ಕರ್ನಾಟಕದ ಜನರಲ್ಲಿ ನಮ್ಮ ಮುಗ್ಧ ಹೆಣ್ಮಕ್ಳು ಈ ತರ ಮಾಡೋದಿಲ್ಲ. ಸೊ ದಿಸ್ ಇಸ್ ಜಸ್ಟ್ ಸೇಯಿಂಗ್ ಅಂತ ಹೇಳ್ತೀನಿ. ಇನ್ನು ಎರಡನೇ ಕಾರಣ ಏನಾಗಿರುತ್ತೆ ಅಂದ್ರೆ ಪುವರ್ ನ್ಯೂಟ್ರಿಷನ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಬಾಣಂತಿ ಆದ್ಮೇಲೆ ಬಾಣಂತಿ ಹುಡ್ಡಲ್ಲಿ ತುಂಬಾ ಆಹಾರವನ್ನ ಕೊಡ್ತಾರೆ, ತುಂಬಾ ಒಂದು ಗೋಧಿ ಆಹಾರವನ್ನ ಕೊಡುವಂಥದ್ದು, ಬಾಡಿಯಲ್ಲಿ ಹೀಟ್ ಪ್ರೊಡಕ್ಷನ್ ಆಗುವಂತ ಆಹಾರವನ್ನ ಕೊಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ ತಾಯಿಗೆ ಆ ಸಮಯದಲ್ಲಿ ಬೇಕಾಗಿರುವಂತಹ ನ್ಯೂಟ್ರಿಷನ್ ಮಿಸ್ ಆಗ್ತಾ ಇರುತ್ತೆ. ಬಿಕಾಸ್ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಮನೆಯಲ್ಲೂ ಬಾಣಂತನ ಮಾಡುವಂತಹ ರೀತಿ ವಿಭಿನ್ನವಾಗಿರುತ್ತೆ. ರೆಸ್ಟ್ರಿಕ್ಟೆಡ್ ಆಹಾರದಲ್ಲಿ ತಾಯಂದಿರನ್ನ ಇಟ್ಟಿರ್ತಾರೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಂದ್ಸರಿ ಇದನ್ನ ಫಾಲೋ ಮಾಡೋ ಬರದಲ್ಲಿ ತಾಯಿಗೆ ಬೇಕಾದಂತಹ ಫೋಲಿಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ವಿಟಮಿನ್ ಡಿ, B12 ಸಪ್ಲಿಮೆಂಟೇಷನ್ ಆಗಿರ್ಬೋದು, ಆಹಾರದ ಮೂಲಕ ಸರಿಯಾಗಿ ಸಿಗೋದಿಲ್ಲ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂದ್ರೆ, ತಾಯಿಯ ಹೊಸ ಜರ್ನಿಯಲ್ಲಿ ತಾಯಿ ಕೆಲವೊಂದು ಸಮಸ್ಯೆಗಳಿಗೆ ಒಳಗಾಗ್ತಾ ಇರ್ತಾರೆ. ಅದು ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಟ್ರಾಮಾದಲ್ಲಿ ಇರ್ತಾರೆ. ಫಿಸಿಕಲ್ ಅಂತ ಅಂದ್ರೆ ಏನು, ತಾಯಿಗೆ ರಾತ್ರಿ ನಿದ್ದೆ ಮಾಡಕ್ಕಾಗಲ್ಲ ಅಂತಂದ್ರೆ ಕಂಟಿನ್ಯೂಸ್ ಆಗಿ ರಾತ್ರಿ ಮಗು ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಇರುತ್ತೆ, ತಾಯಿಗೆ ಡಿಸ್ಟರ್ಬ್ ಆಗುತ್ತೆ, ಸ್ಲೀಪ್ ಸೈಕಲ್ ಸರಿಯಾಗಿ ಆಗೋದಿಲ್ಲ. ಇನ್ನು ಮೆಂಟಲ್ ಟ್ರಾಮಾ ಏನಂದ್ರೆ, ಸ್ಲೀಪು ಸರಿಯಾಗಿ ಆಗ್ತಾ ಇರಲ್ಲ, ಸರಿಯಾಗಿ ಊಟ ಮಾಡೋದಕ್ಕೂ ಆಗ್ತಾ ಇರಲ್ಲ, ನನ್ನ ದೇಹ ಈ ರೀತಿ ಆಗ್ತಾ ಇದೆ ಅಲ್ಲ ಅನ್ನೋ ಒಂದು ಕೊರಗು ತಾಯಿಯಲ್ಲಿ ಕಾಡ್ತಾ ಇರುತ್ತೆ. ಸೊ ಈ ಎರಡು ಟ್ರಾಮಾದಿಂದ ಏನಾಗುತ್ತೆ, ತಾಯಿಯ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಇದೇ ರೀತಿ ಪರಿಸ್ಥಿತಿ ಇರೋದಿಲ್ಲ. ಕೆಲವೊಬ್ರದ್ದು ಮೈಂಡ್ ಸೆಟ್ ತುಂಬಾ ಬಿಂದಾಸ್ ಆಗಿರುತ್ತೆ, ಅವ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಬಟ್ ಕೆಲವೊಂದು ಸರಿ ಏನಾಗುತ್ತೆ, ಸೆನ್ಸಿಟಿವ್ ಆಗ್ತಾರೆ. ಯೂಶುವಲಿ ನಾನು ಮದರ್ಹುಡ್ ಅಲ್ಲಿ ಇದ್ದಾಗ ನಾನು ದಪ್ಪ ಆಗ್ಬಿಟ್ಟಿದ್ದೆ ಅನ್ನೋದೊಂದು ಕೊರಗು ನನಗೆ ಯಾವಾಗ್ಲೂ ಕಾಡ್ತಾ ಇತ್ತು. ದ್ಯಾಟ್ಸ್ ವೈ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿತ್ತು. ಎಲ್ಲರಿಗೂ ಇದೇ ತರ ಅಂತಲ್ಲ, ಕೆಲವರಿಗೆ ಒಂದೊಂದ್ ತರ ಆಗ್ತಾ ಇರುತ್ತೆ. ಸೊ ಈ ಫಿಸಿಕಲ್ ಅಂಡ್ ಇಮೋಷನಲ್ ಟ್ರಾಮಾದಲ್ಲಿ ತಾಯಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಒಳಗಾಗ್ತಾರೆ. ಅದೇನ್ ಮಾಡುತ್ತೆ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇದನ್ನ ರೆಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಲೆವೆಲ್ ಅನ್ನ ಅಂದ್ರೆ ಅವರ ಕಾರ್ಟಿಸೋಲ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ದಟ್ಸ್ ವೈ ಅವರು ಸ್ವಲ್ಪ ಡಿಸ್ಕಂಫರ್ಟ್ ಅಲ್ಲಿ ಇರ್ತಾರೆ ಅಂಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ. ನಾಲ್ಕನೇ ಕಾರಣ ಏನಪ್ಪಾ ಅಂದ್ರೆ, ಮೆಡಿಕಲ್ ಕಂಡೀಷನ್ ಏನಾದ್ರೂ ಇದ್ರೆ, ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಬ್ರೆಸ್ಟ್ ಸರ್ಜರಿ ಆಗಿರುತ್ತೆ, ಇದು ಲ್ಯಾಕ್ ಆಫ್ ಸಪ್ಲೈಗೆ ಕಾರಣ ಆಗುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ ಅಂದ್ರೆ, ನೀವೇನಾದ್ರೂ PCOD, PCOS, ಥೈರಾಯ್ಡ್, ಡಯಾಬಿಟಿಕ್ ಅಥವಾ ಎನಿ ಮೆಟಬಾಲಿಕ್ ಡಿಸಾರ್ಡರ್ ಅಲ್ಲಿ ಒಳಗಾಗಿದ್ದೀರಾ, ಈಗ ಅಂತ ಅಲ್ಲ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಬಿಫೋರ್ ಪ್ರೆಗ್ನೆನ್ಸಿ ನಿಮ್ಗೆ ಏನಾದ್ರೂ ಈ ಸಮಸ್ಯೆಗಳಿದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕಡಿಮೆ ಆಗುತ್ತೆ. ಇನ್ನು ಅನೆಮಿಕ್ ಇದ್ರೆ, ನಿಮ್ಮ ದೇಹದಲ್ಲಿ ಮುಂಚೆಯಿಂದನೇ ಬ್ಲಡ್ ಲೆವೆಲ್ ಕಡಿಮೆ ಇತ್ತು, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವೇನಾದ್ರೂ ಕರೆಕ್ಟ್ ಆಗಿ ಸಪ್ಲಿಮೆಂಟೇಷನ್ ತಗೊಂಡು ಅದನ್ನ ಸರಿಯಾಗಿ ಮಾಡ್ಕೊಂಡಿರ್ತೀರಾ, ಆಫ್ಟರ್ ಡೆಲಿವರಿ ನೀವೇನಾದ್ರೂ ಆ ಸಪ್ಲಿಮೆಂಟೇಷನ್ಸ್ ಅನ್ನ ಡ್ರಾಪ್ ಮಾಡಿಬಿಟ್ರೆ ಅವಾಗ್ಲೂ ಕೂಡ ನಿಮಗೆ ಮಿಲ್ಕ್ ಸಪ್ಲೈ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ನೆನಪಿರ್ಬೋದು, ನೀವು ಪ್ರೆಗ್ನೆನ್ಸಿಯಲ್ಲಿದ್ದಾಗ ನಿಮಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಟ್ಟಿರ್ತಾರೆ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಟಿರ್ತಾರೆ, ಅದು ನಿಮಗೆ ಅವಶ್ಯಕತೆ ಇದೆ ಅಂತ ವೈದ್ಯರು ಕೊಟ್ಟಿರ್ತಾರೆ. ಬಟ್ ಆಫ್ಟರ್ ಡೆಲಿವರಿ ಏನ್ ಮಾಡ್ಬಿಡ್ತಾರೆ, ಸಡನ್ ಆಗಿ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡುವಂತ ನೆಸೆಸಿಟಿ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ವೈದ್ಯರ ಗಮನಕ್ಕೆ ಅದನ್ನ ತಗೊಂಡು ಬರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಾರಣ ಏನಪ್ಪಾ ಅಂದ್ರೆ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂದ್ರೆ ಏನು, ಗರ್ಭ ನಿರೋಧಕ ಮಾತ್ರೆಗಳು. ಆಲ್ರೆಡಿ ಮದರ್ಹುಡ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ, ಟ್ರಾಮಾ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ, ಎಲ್ಲಿ ನಾನು ಕನ್ಸೀವ್ ಆಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅನ್ನ ತಗೊಳ್ತಾ ಇರ್ತಾರೆ. ಇದು ಕೂಡ ಒಂದು ಮಿಲ್ಕ್ ಸಪ್ಲೈಗೆ ಕೊರತೆನ ಕೊಡುತ್ತೆ. ಇನ್ನು ಪುವರ್ ಹೈಡ್ರೇಷನ್, ಸರಿಯಾಗಿ ನೀರನ್ನ ಸೇವಿಸೋದಿಲ್ಲ. ಜಾಸ್ತಿ ನೀರು ಕುಡಿದ್ರೆ ಎದೆ ಹಾಲು ಕೂಡ ತುಂಬಾ ತೆಳ್ಳಗೆ ಬರುತ್ತೆ ಅಂತ ಕೆಲವೊಂದ್ ಕಡೆ ಮಾತಾಡೋದನ್ನ ನಾನು ಕೇಳಿದೀನಿ. ತರಕಾರಿ ತಿಂದ್ರೆ ಅಥವಾ
ಗ್ರೀನ್ ಟೀ ಕುಡಿದ್ರೆ ಅಥವಾ ಕಾಳುಗಳನ್ನ ತಿಂದ್ರೆ ಮಗುಗೆ ಭೇದಿ ಆಗುತ್ತೆ ಅಂತಾನು ಕೇಳಿದೀನಿ. ಬಟ್ ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್. ಯಾಕಂದ್ರೆ ನಾವು ಅಥವಾ ನನ್ನ ಕ್ಲೈಂಟ್ಸ್ಗಳು ಅವರ ಜರ್ನಿಲಿ ಇದನ್ನೆಲ್ಲ ಕನ್ಸ್ಯೂಮ್ ಮಾಡ್ಬಿಟ್ಟು ಹೆಲ್ದಿ ಆಗಿದ್ದನ್ನ ನಮ್ಗೆ ಲೈವ್ ಎಕ್ಸಾಂಪಲ್ಸೇ ಇರುವಂಥದ್ದು. ಎಲ್ಲದನ್ನು ನಂಬಬೇಕು ಅಂತ ಅಲ್ಲ, ಎಲ್ಲದನ್ನು ನಂಬಬಾರ್ದು ಅಂತಾನೂ ಅಲ್ಲ. ಬಟ್ ನಮ್ಮ ಹೆಲ್ತ್ ಹಾಳಾಗದೆ ಇರುವಂತಹ ಯಾವುದೇ ಸ್ಟೆಪ್ನ ನಾವು ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ. ಸೊ ಅರ್ಥ ಆಯ್ತಲ್ಲ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವೆಲ್ಲ ಕಾರಣಗಳು ಇರುವಂತದ್ದು ತುಂಬಾ ಇಂಪಾರ್ಟೆಂಟ್. ಈ ಕಾರಣಗಳಲ್ಲಿ ನಿಮ್ದು ಯಾವುದೇ ಒಂದು ಕಾರಣ ಆಗಿದ್ರು ಕೂಡ ನಿಮ್ಮ ಮಿಲ್ಕ್ ಸಪ್ಲೈ ಕಡಿಮೆ ಆಗಿರುತ್ತೆ. ಸೊ ನೀವು ಏನ್ ಮಾಡ್ಬೇಕು, ಇದನ್ನ ಸರಿಪಡಿಸ್ಕೋಬೇಕಾಗಿದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ನೊಂದು ಮುಖ್ಯ ಕಾರಣ ಹೇಳೋದನ್ನ ಮರ್ತೆ, ತುಂಬಾ ತಾಯಂದ್ರು ಏನ್ ಮಾಡ್ತಾರೆ, 5-6ನೇ ತಿಂಗಳ ಇದ್ದಾಗಲೇ ಮಗುಗೆ ಸಪ್ಲಿಮೆಂಟೇಶನ್ ಕೊಡ್ತಾರೆ. ಲೈಕ್ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ಮುಲಾ ಮಿಲ್ಕ್ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಮಗು ತಾಯಿ ಹತ್ರ ಬ್ರೆಸ್ಟ್ ಫೀಡಿಂಗಿಗೆ ಬರೋ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಆದಾಗ ಲ್ಯಾಚಿಂಗ್ ಆಗೋದಿಲ್ಲ, ಅಂದ್ರೆ ಸೆಳೆತ ಇರೋದಿಲ್ಲ. ಯಾವಾಗ ಲ್ಯಾಚಿಂಗ್ ಇರೋದಿಲ್ಲ ಅಂದ್ರೆ ಮಗು ಯಾವಾಗ ತಾಯಿಯಿಂದ ಹಾಲನ್ನ ಸೇವಿಸೋದಿಲ್ಲ, ಅವಾಗ ದೇಹದಲ್ಲಿ ರಿಕ್ವೈರ್ಮೆಂಟ್ ಸಿಗೋದಿಲ್ಲ. ರಿಕ್ವೈರ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಸಪ್ಲೈ ಕೂಡ ಆಗೋದಿಲ್ಲ. ದಟ್ಸ್ ವೈ ಮೇಲಿಂದ ಮೇಲೆ ತಾಯಿ ಆದವರು ಮಗುಗೆ ಹಾಲು ಕುಡಿಸ್ತಾ ಇರೋದು ಅಂತದ್ದು ತುಂಬಾ ಇಂಪಾರ್ಟೆಂಟ್. ನಿಮ್ಗೇನಾದ್ರೂ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಮೇಕ್ ಶೋರ್ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಪದೇ ಪದೇ ಹಾಲು ಕುಡಿಸ್ತಾ ಇರಿ. ಇದರಿಂದ ಬಾಡಿಗೆ ರಿಕ್ವೈರ್ಮೆಂಟ್ ಗೊತ್ತಾಗುತ್ತೆ, ಸಿಗ್ನಲ್ ಮೆದುಳಿಗೆ ಹೋಗುತ್ತೆ, ಸಪ್ಲೈ ಆಟೋಮೆಟಿಕ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು ಕಾರಣ ಇರುತ್ತೋ ಅದೇ ಸೊಲ್ಯೂಷನ್ ಇರುತ್ತೆ ಅಂತ ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೆ. ಸೊ ಪ್ಲೀಸ್ ಮದರ್ಹುಡ್ ಅಲ್ಲಿ ಇರುವಂತವ್ರು ಯಾವೆಲ್ಲ ಕಾರಣಗಳನ್ನ ಹೇಳಿದ್ದೆ ಅದ್ರಲ್ಲಿ ನೀವು ಯಾವ ತಪ್ಪನ್ನ ಮಾಡ್ತಾ ಇದ್ರ ಅದನ್ನ ತಿಳ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ಅದೇ ಸೊಲ್ಯೂಷನ್ ಆಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಇನ್ನು ಬನ್ನಿ ನೋಡೋಣ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತೆ ಫೀಡಿಂಗ್ ಟೈಮ್ ಅಲ್ಲಿ. ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ನಾವು ತುಂಬಾ ಆಹಾರವನ್ನ ಸೇವಿಸೋದಿರುತ್ತೆ. ತುಂಬಾ ಅಂದ್ರೆ ಜಾಸ್ತಿ ಅಂತ ಅಲ್ಲ, ನ್ಯೂಟ್ರಿಷನ್ ರಿಚ್ ಇರುವಂತ ಆಹಾರವನ್ನ ಸೇವಿಸಬೇಕು. ಸೊ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ನಮಗೆ ಅವಶ್ಯಕತೆ ಇರುವಂತದ್ದು, ಮೊದಲೇದಾಗಿ ಬರೋದು ಪ್ರೋಟೀನ್. ತುಂಬಾ ಹೆಣ್ಮಕ್ಳು ಲ್ಯಾಕ್ ಆಫ್ ಪ್ರೋಟೀನ್ ಅಲ್ಲಿ ಇರ್ತಾರೆ, ಪ್ರೋಟೀನ್ ಸರಿಯಾಗಿ ಸೇವಿಸ್ತಾ ಇರಲ್ಲ. ಪ್ರೋಟೀನ್ ಅಲ್ಲಿ ಯಾವ್ಯಾವ ಆಹಾರ ಇರುತ್ತೆ, ಹಾಲು, ಮೊಸರು, ಮಜ್ಜಿಗೆ, ಹಾಲಿನಿಂದ ತಯಾರಾದಂತಹ ಆಹಾರ ಪದಾರ್ಥಗಳು, ಹಾಗೇನೆ ಕಾಳು, ಮತ್ತೆ ಮೊಳಕೆ ಕಾಳುಗಳು ಆಗಿರಬಹುದು, ಎಗ್, ಚಿಕನ್, ನಾನ್ ವೆಜ್ ಈ ತರ ಇರುತ್ತೆ. ಸೊ ಇದು ಯಾವುದು ಕೂಡ ಯೂಶಲಿ ಬಾಣಂತಿಯರಿಗೆ ಕೊಡೋದಿಲ್ಲ. ನಾನ್ ವೆಜಿಟೇರಿಯನ್ ಆದ್ರೆ ಸ್ವಲ್ಪ ಸೂಪ್ ಗಿಪ್ ಅದಿದು ಅಂತ ಕೊಡ್ತಾರೆ, ಬಟ್ ವೆಜಿಟೇರಿಯನ್ಸ್ಗಳಂತೂ ತುಂಬಾ ಇಕ್ಕಟ್ಟು ಬಂದ್ಬಿಟ್ಟಿರುತ್ತೆ. ಪ್ರೋಟೀನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಪ್ರೋಟೀನೇ ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಜೀವಸತ್ವ ಆಗಿರುತ್ತೆ. ಸೊ ದಟ್ಸ್ ವೈ ಪ್ರೋಟೀನ್ ಇಂಟೇಕ್ ಇರುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಜೀವಸತ್ವ ಬಂದ್ಬಿಟ್ಟು ವೈಟಮಿನ್ಸ್ ಬಂದ್ಬಿಟ್ಟು ಇದು ವಿಟಮಿನ್ ಡಿ ಮತ್ತೆ B12. ವಿಟಮಿನ್ ಡಿ ಮತ್ತೆ B12 ಡೆಫಿಷಿಯನ್ಸಿ ಇದ್ರೆ ಸಪ್ಲೈ ಸರಿಯಾಗಿ ಆಗೋದಿಲ್ಲ. ಸೊ ಮೇಕ್ ಶೋರ್ ವಿಟಮಿನ್ ಡಿ ಮತ್ತೆ B12 ರಿಚ್ ಇರುವಂತ ಆಹಾರವನ್ನ ಸೇವಿಸಿ. ಅದ್ಯಾವುದು ಅಂತ ತಿಳ್ಕೊಬೇಕಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಐ ಬಟನ್ ಅಲ್ಲಿ ನಿಮ್ಗೆ ಲಿಂಕ್ ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟ್ ನ್ಯೂಟ್ರಿಯೆಂಟ್ಸ್ ಬಂದ್ಬಿಟ್ಟು ಫೋಲಿಕ್ ಅಂಡ್ ಐರನ್, ಕ್ಯಾಲ್ಸಿಯಂ. ಈ 3 ಮಿನರಲ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ದಟ್ಸ್ ವೈ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೊಡ್ತಾರೆ, ಇನ್ಫರ್ಟಿಲಿಟಿ ಫೇಸ್ ಮಾಡ್ತಾ ಇದ್ರಂದ್ರೂ ಕೊಡ್ತಾರೆ, ಆಫ್ಟರ್ ಅಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಕೂಡ ಈ ನ್ಯೂಟ್ರಿಯೆಂಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ ನಿಮ್ಗೆ ಏನಾದ್ರೂ ಆಹಾರದ ಮೂಲಕ ಇದನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಮನೆಯಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಅಂದ್ರೆ ಮೇಕ್ ಶೋರ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ನಿಮ್ಮ ಪರಿಸ್ಥಿತಿನ ಅವರಿಗೆ ತಿಳಿಸಿ ಅವ್ರ ಕಡೆಯಿಂದ ಸರಿಯಾದ ಸಪ್ಲಿಮೆಂಟ್ ಅನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಯಾವ ಆಹಾರವನ್ನ ನಿಮ್ಮ ದಿನನಿತ್ಯದ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ವಾರದಲ್ಲಿ 3-4 ಸಾರಿ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಒಂದು ಸೊಪ್ಪಿನ ಪಲ್ಯ ಇರಲೇಬೇಕು. ಅದು ಮೆಂತ್ಯ ಸೊಪ್ಪಾಗಿದ್ರೆ ತುಂಬಾನೇ ಒಳ್ಳೇದು, ಯಾಕಂದ್ರೆ ಅದರಿಂದ ಮಿಲ್ಕ್ ಪ್ರೊಡಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಮೆಂತ್ಯ ಸೊಪ್ಪನ್ನ ತೊಗರೆ ಬೇಳೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಒಂದು ಸರ್ವಿಂಗ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಒಂದ್ ಸ್ವಲ್ಪ, ಮಧ್ಯಾಹ್ನಕ್ಕೆ ಒಂದ್ ಸ್ವಲ್ಪ ತಗೊಳಕ್ಕೆ ಟ್ರೈ ಮಾಡಿ. ಇನ್ನು ಬೆಳ್ಳುಳ್ಳಿ ಚಟ್ನಿನ ಮಾಡಿಟ್ಕೊಳ್ತಾರೆ ಜನರು, ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಹೆಚ್ಚಾಗಿ ಬೆಳ್ಳುಳ್ಳಿನ ಯೂಸ್ ಮಾಡಿ, ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ. ಜೊತೆಗೆ ಪಾಲಕ್ ಸೊಪ್ಪನ್ನ ಯಾವ ರೀತಿ ಮಾಡ್ತೀರಾ, ಬೇಳೆ ಸಾರು ಜೊತೆ ಹೆಸರು ಬೇಳೆ ಜೊತೆಗೆ ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ ಮತ್ತೆ ಒಣ ಮೆಣಸಿನಕಾಯಿ ಹಾಕ್ಬಿಟ್ಟು ಲೈಟ್ ಆಗಿ ಖಾರ ಕಡಿಮೆ ಇರೋ ತರ
ಸಾಂಬಾರನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪದಲ್ಲಿ ತಿಂದ್ರೆ ನಿಮಗೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ, ಮಿಲ್ಕ್ ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ತರದ ಸಾಂಬಾರನ್ನ ನೀವು ವಾರದಲ್ಲಿ 3 ಸರಿ ತಗೋಬಹುದು. ಇನ್ನು ನೆಕ್ಸ್ಟ್ ಪ್ರೋಟೀನ್ಗೋಸ್ಕರ ನೀವೇನ್ ಮಾಡ್ತೀರಾ, ಕಾಳು ಬೇಳೆಗಳನ್ನ ಹಸಿ ತಿನ್ನಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಬೇಯಿಸ್ಬಿಟ್ಟು ಪಲ್ಯದ ರೂಪದಲ್ಲಿ, ಸಲಾಡ್ ರೂಪದಲ್ಲಿ, ಕಿಚಡಿ ರೂಪದಲ್ಲಿ ತಗೋಬಹುದು. ಕಿಚಡಿ ಯಾವ ರೀತಿ ಮಾಡ್ತೀರಾ, ಓಟ್ಸ್ ಹಾಕ್ಬಿಟ್ಟು ಸ್ವಲ್ಪ ತರಕಾರಿಯನ್ನ ಹಾಕ್ಬಿಟ್ಟು ಓಟ್ಸ್ ಕಿಚಡಿ ಮಾಡ್ಕೊಳ್ಳಿ, ರೈಸ್ ಪುಲಾವ್ ಮಾಡ್ಕೊಳ್ಳಿ. ಈ ತರ ಸಾಧ್ಯವಾದಷ್ಟು ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಬಿಟ್ಟು 1 ಪಾಟ್ ಮೀಲ್ ತರ ತಗೊಳಕ್ಕೆ ಟ್ರೈ ಮಾಡಿ. ಜಾಸ್ತಿ ಊಟ ಹೋಗ್ತಾ ಇಲ್ಲ ಅಂದ್ರೂ ಕೂಡ ಈ ರೀತಿ ಮಾಡೋದ್ರಿಂದ ನ್ಯೂಟ್ರಿಷನ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಇನ್ನು ಹಾಲನ್ನ ಸೇವನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಮಜ್ಜಿಗೆ, ಮೊಸರು ಸಾಧ್ಯವಾದ್ರೆ ಮನೇಲಿ ಪರ್ಮಿಷನ್ ಇದೆ ತಗೊಳ್ಳಿ, ಇಲ್ಲಾಂದ್ರೆ ಹಾಲಿನ ಮೂಲಕ ಅಟ್ಲೀಸ್ಟ್ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಅನ್ನೋದು ಫುಲ್ಫಿಲ್ ಮಾಡ್ಕೊಳ್ಳಿ. ವಾರದಲ್ಲಿ 2-3 ಸರಿ ಕ್ಯಾರೆಟ್ ರಾಯ್ತ ಅಂದ್ರೆ ಮೊಸರು ಬಜ್ಜಿ, ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿ. ಬೀಟ್ರೂಟ್ ಅನ್ನ ಪಲ್ಯದ ರೂಪದಲ್ಲಿ, ಸೂಪ್ ರೂಪದಲ್ಲಿ ತಗೊಳೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಸೀಡ್ಸ್ ಅಂಡ್ ನಟ್ಸ್ ಡೈಲಿ ನೀವೇನ್ ಮಾಡ್ಬೇಕು, ಸೀಡ್ಸ್ ಅಂಡ್ ನಟ್ಸ್ ಅನ್ನ ಕನ್ಸ್ಯೂಮ್ ಮಾಡ್ಬೇಕು, 1 ಮುಷ್ಟಿಯಷ್ಟು. ಒಂದ್ ವೇಳೆ ಆ ರೀತಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅಂಟು ಅಂದ್ರೆ ಗೋಂದು ಅಂತ ಹೇಳ್ತಾರಲ್ಲ, ಬಾದಾಮ್ ಗೋಂದನ್ನ ಹಾಕ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ಬಿಟ್ಟು ಬೆಲ್ಲ ಅಥವಾ ಡೇಟ್ಸ್ ಅನ್ನ ಹಾಕ್ಬಿಟ್ಟು ಉಂಡೆ ಮಾಡ್ತಾರೆ. ಪ್ರತಿನಿತ್ಯ ಆ ಒಂದು ಉಂಡೆನ ತಿನ್ನೋದಕ್ಕೆ ಟ್ರೈ ಮಾಡಿ. ಪ್ರತಿನಿತ್ಯ 1 ಉಂಡೆ ತಿಂದ್ರೆ ಮತ್ತೆ ನೀವು ನಟ್ಸ್ ಅನ್ನ ಕನ್ಸ್ಯೂಮ್ ಮಾಡುವಂತ ಅವಶ್ಯಕತೆ ಇಲ್ಲ, ಇಲ್ಲಾಂದ್ರೆ ಕಾನ್ಸ್ಟಿಪೇಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಥ್ರೂಔಟ್ ಅ ಡೇ ನೀರಿನ ಇಂಟೇಕ್ ಚೆನ್ನಾಗಿರ್ಲಿ. ನೀರಿನಾಂಶ ಇರುವಂತಹ ತರಕಾರಿ ಹಣ್ಣುಗಳನ್ನ ಸೇವಿಸೋದಕ್ಕೆ ಟ್ರೈ ಮಾಡಿ. ಹಣ್ಣುಗಳು ಅಂತ ಬಂದಾಗ ವಾಟರ್ ಮೆಲನ್ ಆಗಿರ್ಬೋದು, ಅಂದ್ರೆ ಕಲ್ಲಂಗಡಿ ಹಣ್ಣು, ಪಪಾಯ ಹಣ್ಣು, ಸೇಬು ಹಣ್ಣು, ಕಿತ್ಲೆ ಹಣ್ಣು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು, ಸ್ಪೆಷಲಿ ಡ್ಯೂರಿಂಗ್ ಇದು ನಿಮ್ಮ ಬ್ರೆಸ್ಟ್ ಮಿಲ್ಕ್ ಡ್ಯೂರೇಷನ್ ಅಲ್ಲಿ ಇದ್ದಾಗ. ಇನ್ನು ತರಕಾರಿ ಅಂತ ಬಂದಾಗ ಆಲ್ಮೋಸ್ಟ್ ಗ್ರೀನ್ ಕಲರ್ ವೆಜಿಟೇಬಲ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಲೈಕ್ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಅಂತ ನಾನು ಆಲ್ರೆಡಿ ಹೇಳಿದೆ. ಬೆಂಡೆಕಾಯಿ ಪಲ್ಯ, ಬೀನ್ಸ್ ಪಲ್ಯ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ಪಲ್ಯದ ರೂಪದಲ್ಲಿ ಸಪ್ರೇಟ್ ಆಗಿ ತಗೊಳ್ಳೋದ್ರಿಂದ ನಿಮ್ಗೆ ಬೇಕಾದಂತ ನ್ಯೂಟ್ರಿಯನ್ಸ್ ಫುಲ್ಫಿಲ್ ಆಗುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿರುವಂತಹ ಕಾರಣಗಳನ್ನ ಸರಿಪಡಿಸ್ಕೊಂಡು ಈ ಆಹಾರವನ್ನ ಸೇವಿಸಿ ನಾನು ಇವಾಗ ಹೇಳುವಂತಹ ಹೋಮ್ ರೆಮಿಡೀಸ್ ಅನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಮದರ್ಹುಡ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯ ರಿಗ್ರೆಟ್ ಇರೋದಿಲ್ಲ, ನನಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ನೋದು. ಹೋಮ್ ರೆಮಿಡಿ ಅಂದ್ರೆ ಏನು? ಫಸ್ಟ್ ಹೋಮ್ ರೆಮಿಡಿ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಬ್ರೆಸ್ಟ್ ಫೀಡ್ ಮಾಡಬೇಕು. ಇದು ಮೊದಲೇದು. ಯಾಕಂದ್ರೆ ನೀವು ಎಷ್ಟು ಲ್ಯಾಚ್ ಮಾಡಿಸ್ತೀರಾ, ಮಗು ಎಷ್ಟು ಹಾಲು ಕುಡಿಸ್ತೀರಾ ಅಷ್ಟು ಬಾಡಿಗೆ ಸಿಗ್ನಲ್ ಹೋಗುತ್ತೆ, ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ, ಬಾಡಿ ಮಿಲ್ಕ್ ನ ಪ್ರೊಡಕ್ಷನ್ ಮಾಡುತ್ತೆ. ಇದು ಮೊದಲೇ ಹೋಮ್ ರೆಮಿಡಿ. 2ನೇ ಹೋಮ್ ರೆಮಿಡಿ ಏನಂದ್ರೆ, ಮಗುನ ಸಾಧ್ಯವಾದಷ್ಟು ಯಾವಾಗ ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕಡಿಮೆ ಇರುತ್ತೆ, ಸ್ಕಿನ್ ಟು ಸ್ಕಿನ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ರೀತಿ ಒಂದು ಇಮೋಷನಲ್ ಜನರೇಟ್ ಆಗುತ್ತೆ, ಮಗು ಹಂಗರ್ ತಾಯಿಗೆ ಅದು ಫೀಲ್ ಆಗುತ್ತೆ, ಆಟೋಮೆಟಿಕ್ಲಿ ಅದು ಒಂದು ಕನೆಕ್ಷನ್ ಇರುತ್ತೆ. ಸ್ಪೆಷಲಿ ಡ್ಯೂರಿಂಗ್ 1 ಇಯರ್ ಒಳಗಡೆ ಆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೈಂಟಿಫಿಕಲಿ ಕೂಡ ಇದು ಪ್ರೂವ್ ಆಗಿರುವಂತದ್ದು. ಸೊ ಸ್ಕಿನ್ ಟು ಸ್ಕಿನ್ ಟಚ್ ಅಲ್ಲಿ ಇರುವಂತದ್ದು ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಇನ್ಕ್ರೀಸ್ ಮಾಡುತ್ತೆ. 3ನೇ ಹೋಮ್ ರೆಮಿಡಿ ಏನಪ್ಪಾ ಅಂದ್ರೆ, ಸಾಧ್ಯವಾದಷ್ಟು ರಿಲ್ಯಾಕ್ಸ್ ಆಗಿರೋದಕ್ಕೆ ಟ್ರೈ ಮಾಡಿ. ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈ ಮದರ್ಹುಡ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡು ಕೊರಗಕ್ಕೆ ಹೋಗ್ಬೇಡಿ. ನನಗೆ ಸ್ಟ್ರೆಚ್ ಮಾರ್ಕ್ ಬಂತು, ನಾನು ತುಂಬಾ ದಪ್ಪ ಇದ್ದೀನಿ, ನನಗೆ ಅದಾಗ್ತಾ ಇದೆ, ಇದಾಗ್ತಾ ಇದೆ, ಇದೆಲ್ಲ ಆಲೋಚನೆಗಳನ್ನ ಬಿಟ್ಟು ಕೈಯಲ್ಲಿರುವಂತಹ ಪುಟ್ಟ ಮಗುನ ಅನುಭವಿಸಿ, ಅದನ್ನ ನೋಡಿ ನಗ್ರಿ. ಯಾಕಂದ್ರೆ ಇದು ನೋಡಿ ನಿಮ್ ಬಾಡಿ ಎಷ್ಟು ಹಾಳಾಗಿರುತ್ತೆ, ನಂತರ ಅದನ್ನ ಅಷ್ಟು ಸರಿ ಮಾಡ್ಕೊಳ್ಳೋಕೆ ನಿಮಗೆ ಸಿಕ್ಕಾಪಟ್ಟೆ ಸಮಯ ಇದೆ. ಬಟ್ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಮರಿಬೇಡಿ. ನಿಮ್ಮಲ್ಲಿ ನೀವು ಒಂದು ಕೊರಗನ ಹುಟ್ಟಾಕೋಬೇಡಿ. ಯಾಕಂದ್ರೆ ಇದು ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದೆ. ಈ ಟೈಮ್ ಫೇಸ್ ಕಳೆದು ಹೋಯ್ತು ಅಂದ್ರೆ ನಂತರ ಎಲ್ಲವೂ ಕೂಡ ನಾರ್ಮಲ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೊನೆಯ ಹೋಮ್ ರೆಮಿಡಿ ಏನಪ್ಪಾ ಅಂದ್ರೆ, ದಿನವಿಡೀ ನೀವೇನ್ ಮಾಡ್ಬೇಕು, ಸೋಂಪು ಕಾಳು ಮತ್ತೆ ಜೀರಿಗೆ ನೀರನ್ನ ಕುಡಿತಾ ಇರಬೇಕು. ಯಾರ ದೇಹ ತುಂಬಾ ಉಷ್ಣವಾಗಿದೆ ಅವರು ನಾರ್ಮಲ್ ನೀರಲ್ಲಿ ನೆನೆ ಹಾಕ್ಬಿಟ್ಟು ಕುಡಿಬೇಕು. ಯಾವ ರೀತಿ ಹಾಕ್ತೀರಾ ಅಂದ್ರೆ, ರಾತ್ರಿ ಮಲಗುವಾಗ 1 ಲೀಟರ್ ವಾಟರ್ ಬಾಟಲ್ಗೆ 1 ಚಮಚ ಜೀರಿಗೆ, 1 ಚಮಚ ಸೋಂಪು ಕಾಳನ್ನ ಹಾಕ್ಬಿಟ್ಟು ಇಡ್ತೀರಾ. ಪ್ರತಿದಿನ ಅದನ್ನ ಶೇಕ್ ಮಾಡ್ಬಿಟ್ಟು ನೀರ್ ಕುಡಿತಾ ಇರ್ತೀರ. ನೀವು ಬೇಕಾದ್ರೆ ಅದನ್ನ ಚೀವ್ ಮಾಡಿ ತಿನ್ಬಹುದು, ಇಲ್ಲಾಂದ್ರೆ ಹಾಗೆ ನೀರನ್ನ ಸೆಪರೇಟ್ ಆಗಿ ಕುಡಿಬಹುದು. ನಿಮ್ಮ ಬಾಡಿ ತುಂಬಾ ಕೋಲ್ಡ್ ಇದೆ ಅನ್ನೋದಾದ್ರೆ ಈ ರಾತ್ರಿ ನೆನೆ ಇಟ್ಟಂತ ನೀರು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಮಾಡ್ಕೊಂಡು ಬಿಸಿ ನೀರನ್ನ ಸಿಪ್ ಮಾಡ್ತಾ ಇರ್ಬೇಕು. ಸೊ ದಟ್ ನಿಮ್ ಬಾಡಿ ಟೆಂಪರೇಚರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಕೊನೆಯ ಹೋಮ್ ರೆಮಿಡಿ ಏನಪ್ಪಾ ಅಂದ್ರೆ, ಪಂಪಿಂಗ್ ಮಷಿನ್ ಬರುತ್ತೆ, ಪಂಪ್ ಮಾಡೋದಾಗಿರ್ಬೋದು, ಅಥವಾ ಮಿಲ್ಕ್ ಅನ್ನ ಸ್ಕ್ವೀಸ್ ಔಟ್ ಮಾಡಿ ಇನಿಷಿಯಲ್ ಮಿಲ್ಕ್ ಅನ್ನ ನೀವು ರಿಮೂವ್ ಮಾಡೋದ್ರಿಂದ ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಮಲಗುವಾಗ ಬ್ರೆಸ್ಟ್ ಮಸಾಜ್ ಮಾಡೋದ್ರಿಂದ ಕೂಡ ಮಿಲ್ಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆನ ನಾನು ನನ್ನ ಕ್ಲೈಂಟ್ಸ್ ಗಳಲ್ಲಿ ನೋಡಿದೀನಿ. ಇದು ಬಿಟ್ಟು ನಿಮಗೆ ಮತ್ತೆ ಇನ್ನೇನಾದ್ರೂ ಸಮಸ್ಯೆ ಇದೆ, ಅರ್ಥನೇ ಆಗ್ತಾ ಇಲ್ಲ, ಅಥವಾ ಏನಾದ್ರೂ ಮೆಡಿಕಲ್ ಕಂಡೀಷನ್ ಇಂದ ನೀವು ಸಫರ್ ಆಗ್ತಾ ಇದ್ರ ಅಂದ್ರೆ ದಯವಿಟ್ಟು ವೈದ್ಯರನ್ನ ಕನ್ಸಲ್ಟ್ ಮಾಡಿ. ಆಹಾರ ಪದ್ಧತಿಗೋಸ್ಕರ ನಮ್ಮನ್ನ ಕನ್ಸಲ್ಟ್
ಕನ್ಸಲ್ಟ್ ಮಾಡಿ ಸರಿಯಾದ ಒಂದು ತರಬೇತಿಯಲ್ಲಿ ನೀವು ಇವುಗಳನ್ನೆಲ್ಲವನ್ನ ಪಾಲಿಸಿದಾಗ ತುಂಬಾ ಅದ್ಭುತವಾದ ರಿಸಲ್ಟ್ಸ್ಗಳನ್ನ ನೀವು ನೋಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿದ್ದೆ ಆದ್ರೆ ನೀವೇನ್ ಮಾಡ್ತೀರಾ, ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫೀಮೇಲ್ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.